ಯಾಕೆ ಕೇವಲ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಇದ್ದಾಗ ಬೆಂಗಳೂರನ್ನ ಒಡೆದು ಆಳುವ ರೀತಿ ಬರುತ್ತೆ? ರೋಡು ಮತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಬಿಟ್ಟು, ಗಾರ್ಬೇಜ್ ಡಿಸ್ಪೋಸಲ್ ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನ ಮಹಾನಗರ ಪಾಲಿಕೆ ಮಾಡುತ್ತೆ. ಕಾರ್ಪೊರೇಟರ್ ಇಲ್ಲ ಅಂದ್ರೆ ಗ್ರೇಟರ್ ಬೆಂಗಳೂರು ಮಾಡುತ್ತೀರಾ ಅಥವಾ ಸೂಪರ್ ಗ್ರೇಟರ್ ಬೆಂಗಳೂರು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಈಶಾನ್ಯ ಬೆಂಗಳೂರು ಆದ್ರೆ ತಮಿಳವರನ್ನ ನಾನು ಮೇಯರ್ ಮಾಡಬಹುದು, ಈ ಕಡೆ ಕೃಷ್ಣಾಜಪುರ ಮಾರ್ತಳ್ಳಿ ಕಡೆ ಈ ಕಡೆ ಎಲ್ಲ ಬಂದ್ರೆ ನಾನು ತೆಲುಗುವ್ರ ಮೇಯರ್ ಮಾಡಬಹುದು. ಅವರವರ ವೋಟ್ ಬ್ಯಾಂಕ್ಸ್ಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ. ಮಗು ಗೀಟೋದು ಅವರೇ, ಸಮಾಧಾನ ಮಾಡೋದು ಅವರೇ. ಈ ಕಡೆ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕ್ತಾರೆ. ನವೆಂಬರ್ ಅಂತ ಹೇಳಿದ್ದಾರೆ. ಯಾವ ನವೆಂಬರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದ್ಯಾ? ಖಂಡಿತ ಎಲೆಕ್ಷನ್ ಆಗೋದಿಲ್ಲ. ಗ್ರೇಟರ್ ಬೆಂಗಳೂರು ಈಗ ವಾಟರ್ ಬೆಂಗಳೂರು ಆಗಿದೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಹಾಗೂ ವಿರೋಧ ಪಕ್ಷದವರು ಕೂಡ ಮಾತಾಡ್ತಿರುವಂತದ್ದು. ಈಗಾಗಲೇ ಬಹುತೇಕ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ರಸ್ತೆಗಳು ಕೂಡ ಜಲವೃತ ಆಗಿರುವಂಥದ್ದು. ಹಾಗಿದ್ರೆ ಗ್ರೇಟರ್ ಬೆಂಗಳೂರು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಚರ್ಚೆ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಏನು ಹೇಳ್ತಾರೆ ಗ್ರೇಟರ್ ಬೆಂಗಳೂರು ಬಗ್ಗೆ. ಸರ್, ಈಗಾಗಲೇ ಏನು ಗ್ರೇಟರ್ ಬೆಂಗಳೂರು ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು, ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ನೀವೇನು ಹೇಳ್ತೀರಾ? ಬಹುತೇಕ ಈಗ ಮುಂಗಾರಿನ ಮೊದಲ ಸಂದರ್ಭದಲ್ಲೇ ಈಗಷ್ಟು ಮಳೆ ಬಂದಿರುವಂಥದ್ದು, ಬಹುತೇಕ ಬೆಂಗಳೂರಿನ ರಸ್ತೆಗಳು ಕೂಡ ಜಲವೃತ ಆಗಿದೆ. ಗ್ರೇಟರ್ ಬೆಂಗಳೂರು ಯಾವ ರೀತಿಯ ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು ನೀವು ಒತ್ತಾಯ ಮಾಡ್ತೀರಾ? ಏನು ಸಲಹೆ ಕೊಡೋದಾದ್ರೆ ಯಾವ ರೀತಿಯಾಗಿ ಹೇಳ್ತೀರಾ ಅನ್ನುವಂಥದ್ದು? ನೋಡಿ, 2008ರಲ್ಲಿ ಬೆಂಗಳೂರಿನ ಅನೇಕ ಗ್ರಾಮಗಳನ್ನ ಸೇರ್ಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಮಾಡಿದ್ರು. ದಾಸಹಳ್ಳಿವರೆಗೂ ಹೋದ್ರು, ಯಲಹಂಕ ಹೋದ್ರು, RR ನಗರ ಹೋದ್ರು. ಈಗ ಅದನ್ನ ಮುಂದೆ ಜಾಸ್ತಿ ಹೋಗಿ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ. ಈಗಿನ ಸರ್ಕಾರ ಮಾಡಬೇಕಾಗಿದ್ದು ಒಂದೇ ಒಂದು ಕೆಲಸ, 5 ವರ್ಷದಿಂದ ನಮ್ಮ ಚುನಾಯಿತ ಪ್ರತಿನಿಧಿ ಕಾರ್ಪೊರೇಟರ್ಗಳಿಲ್ಲ. ನೀವು ಗ್ರೇಟರ್ ಬೆಂಗಳೂರು ಅಂತ ಮಾಡಬೇಕು ಅಂತ ಹೇಳಿ 2019ರಲ್ಲಿ BS ಪಾಟೀಲ್ ಕಮಿಟಿಯನ್ನ ತಂದು ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಮಾದರಿಯನ್ನು ಅಣುಕು ಮಾಡುವ ಹಾಗೆ, ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನು ಅಣುಕು ಮಾಡುವ ಹಾಗೆ ಬೆಂಗಳೂರನ್ನ ತುಂಡು ತುಂಡಾಗಿ ಮಾಡಬೇಕು ಅನ್ನೋದು ಇತ್ತು. ಇದು ಕೆಂಪೇಗೌಡರ ಕನಸು ಮತ್ತು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಾಡಿಗೆ ವಿಭಿನ್ನವಾದ ಒಂದು ರೀತಿಯನ್ನ ತರಕ್ಕೆ ಹೊರಟರು. ಯಾಕೆ ಕೇವಲ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಇದ್ದಾಗ ಬೆಂಗಳೂರನ್ನ ಒಡೆದು ಆಳುವ ರೀತಿ ಬರುತ್ತೆ? ಯಾಕೆ BJP ಇದ್ದಾಗ ಬೆಂಗಳೂರು ಒಂದೇ, ಬೆಂಗಳೂರು ಮಹಾನಗರ ಪಾಲಿಕೆ ಒಂದೇ ಅಂತ, ಒಂದೇ ಮೇಯರ್ ಅಂತ ಯಾಕೆ ಬರುತ್ತೆ? ಯಾಕೆ ಅಂದರೆ ಅವರು ಗೊತ್ತು, ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಅಲ್ಲಿ ಕಾಂಗ್ರೆಸ್ ಗೊತ್ತಿದೆ. ಈಶಾನ್ಯ ಬೆಂಗಳೂರು ಆದ್ರೆ ತಮಿಳವರನ್ನ ನಾನು ಮೇಯರ್ ಮಾಡ್ಬೋದು, ಈ ಕಡೆ ಕೃಷ್ಣಾಜಪುರ ಮಾರ್ತಳ್ಳಿ ಕಡೆ ಈ ಕಡೆ ಎಲ್ಲ ಬಂದ್ರೆ ನಾನು ತೆಲುಗುವ್ರ ಮೇಯರ್ ಮಾಡ್ಬೋದು. ಅವರವರ ವೋಟ್ ಬ್ಯಾಂಕ್ಸ್ಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ. ನಮಗೆ ಕನ್ನಡದವರೇ ಒಂದು ಮೇಯರ್ ಬೇಕು, ಕಾರ್ಪೊರೇಷನ್ NR ಸ್ಕ್ವೇರಲ್ಲಿ ಇರ್ತಕ್ಕಂಥ ಒಂದೇ ಮೇಯರ್ ಬೇಕು, ಕನ್ನಡದವರೇ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಬೆಂಗಳೂರು ಸೇರ್ಸ್ ಮಾಡಿದ್ರೇ ಕನ್ನಡದವ್ರು ಉಳ್ಕೊಳಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಪ್ರತಿ ಸಲ BJP ಸರ್ಕಾರ ಇದ್ದಾಗ ಬೃಹತ್ ಬೆಂಗಳೂರು ಪಾಲಿಕೆ ಒಂದೇ ಪಾಲಿಕೆ ಅಂತ ನಾವು ಮಾತಾಡ್ತೇವೆ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಇದು ಗ್ರೇಟರ್ ಬೆಂಗಳೂರಿನ 3 ಭಾಗ ಮಾಡ್ತೀವಿ, 5 ಭಾಗ ಮಾಡ್ತೀವಿ ಅನ್ನೋ ಒಂದು ಪದ್ಧತಿ ತೊಗೊಂಬರ್ತಾರೆ. ಇಡೀ ವಿಶ್ವದಲ್ಲೇ ಎಲ್ಲ ಮಹಾನಗರ ಪಾಲಿಕೆಗಳು ಕ್ಯಾಶ್ ರಿಚ್ ಆಗಿರ್ತದೆ. ಟೋಕಿಯೋ ಮಹಾನಗರ ಪಾಲಿಕೆ ಆಗಿರ್ಬೋದು, ಪ್ಯಾರಿಸ್ ಮಹಾನಗರ ಪಾಲಿಕೆ ಆಗಿರ್ಬೋದು. ಆ ಮಹಾನಗರ ಪಾಲಿಕೆಯಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದನ್ನು, ದುಡ್ಡನ್ನು ಸಾಲ ರೀತಿಯಲ್ಲಿ ಕೊಡುವಷ್ಟು ದುಡ್ಡನ್ನು ಮಾಡಿರ್ತಾರೆ. ಆದರೆ ಬೆಂಗಳೂರು ಮಹಾನಗರ ಪಾಲಿಕೆ ಯಾವತ್ತೂ ಗೋತಾ ಡೆಫಿಸಿಟ್ ಬಜೆಟ್ ಇರುತ್ತೆ. ಯಾಕೆ ಅಂದರೆ ನಮ್ಮಲ್ಲಿ ಸೋರಿಕೆ ಇದೆ, ನಮ್ಮಲ್ಲಿ ಅನೇಕ ಸೋಷಿಯಲ್ ವೆಲ್ಫೇರ್ ಹೆಸರಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ. ಸ್ವಿಂಗ್ ಮಿಷಿನ್ ಕೊಟ್ಟೆ, ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟೆ, ರೋಡು ಮತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಬಿಟ್ಟು, ಗಾರ್ಬೇಜ್ ಡಿಸ್ಪೋಸಲ್ ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಮಹಾನಗರ ಪಾಲಿಕೆ ಮಾಡುತ್ತೆ. ಉದಾಹರಣೆಗೆ ಪ್ಯಾರಿಸ್ ಮಹಾನಗರ ಪಾಲಿಕೆ ಅಥವಾ ಪ್ಯಾರಿಸ್ ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಲಂಡನ್ ಮುನ್ಸಿಪಲ್ ಕಾರ್ಪೊರೇಷನನ್ನು ಅಥವಾ ನೀವು ದುಬೈ ಮುನ್ಸಿಪಲ್ ಕಾರ್ಪೊರೇಷನ್ ನೋಡಿದ್ರೆ ಅವ್ರ ಹತ್ರ ಎಷ್ಟು ದುಡ್ಡಿದೆ ಅಂದರೆ ಅವರು ಬೇರೆ ದೇಶಕ್ಕೆ ಸಾಲ ಕೊಡುವಷ್ಟು ದುಡ್ಡಿದೆ. ಅವರು ಸಾಲ ಕೊಡ್ತಾರೆ. ಪ್ಯಾರಿಸಲ್ಲಿ ಆಗಿರ್ಬೋದು, ಟೋಕಿಯೋ ಆಗಿರ್ಬೋದು. ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದು ಕೇವಲ ಸಿಟಿ ಡೆವಲಪ್ಮೆಂಟಿಗೆ ಮಾತ್ರ ಆಗುತ್ತೆ. ಇಲ್ಲಿ ಬಿಟ್ಟು ಸರ್ಕಾರದಿಂದ ವಾಪಸ್ ಇವ್ರು ದುಡ್ಡು ತೊಗೊತಾರೆ. ಡೆಫಿಸಿಟ್ ಬಜೆಟನ್ನು 15,000 20,000 ಕೋಟಿ ದುಡ್ಡನ್ನು ತೊಗೊತಾರೆ. ಸೊ ಈ ಗ್ರೇಟರ್ ಬ್ಯಾಂಗ್ಳೂರ್ ಕನಸನ್ನು ದಯವಿಟ್ಟು ಬಿಟ್ಟು ನೀವು 200ಗೆ ಎಲೆಕ್ಷನ್ 198 ವಾರ್ಡ್ಸ್ಗೆ ಮಾಡ್ತಿರೋ, 237 ವಾರ್ಡ್ಸ್ಗೆ ಮಾಡ್ತಿರೋ, ಎಲೆಕ್ಷನನ್ನು ಮಾಡಿ ಚುನಾಯಿತ ಪ್ರತಿನಿಧಿಗಳನ್ನು ಕೊಡಿ. ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಚಾಟಿ ಬೀಸಿದೆ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಬೇಕು. ನೀವು 25,000 ಜನಕ್ಕೆ ಒಬ್ಬ ಕಾರ್ಪೊರೇಟರ್ ಕೊಡ್ತೀರಿ, ದಯವಿಟ್ಟು ಕೊಡಿ. ಅವರ ಕುಂದುಕೊರತೆಗಳನ್ನು, ಅವಲಾಲುಗಳನ್ನು ನೋಡಲಿಕ್ಕೆ ಒಬ್ಬ ಕಾರ್ಪೊರೇಟರ್ ಬೇಕು. ನೀವು ಡೆಮಾಕ್ರಸಿ ಸೆಟಪ್ಪಲ್ಲಿ ಇರಬೇಕಾದ್ರೆ ಈ ಥರದ ಸಿಸ್ಟಮನ್ನು ಇಲ್ಲ ಅಂದರೆ, ಕಾರ್ಪೊರೇಟರ್ ಇಲ್ಲ ಅಂದರೆ ಗ್ರೇಟರ್ ಬೆಂಗಳೂರು ಮಾಡ್ತೀರಾ ಅಥವಾ ಸೂಪರ್ ಗ್ರೇಟರ್ ಬೆಂಗಳೂರು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇನ್ನು ನವೆಂಬರ್ ತಿಂಗಳ ಹೊಸತಿನಲ್ಲಿ BBMP ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದನ್ನು ಏನು DCM DK ಶಿವಕುಮಾರ್ ಕೂಡ ಹೇಳಿದರು. ಇದಕ್ಕೆ ಏನು ಹೇಳ್ತೀರಾ? ನಡೆಯುವಂಥದ್ದು ಈಗಾಗಲೇ ಏನೋ ನಡಿಬೇಕಾಗಿತ್ತು, ಕೆಲವೊಂದು ಕಾರಣಾಂತರಗಳಿಂದ ಕೂಡ ನಡೆದಿಲ್ಲ, ಹಾಗಾಗಿ ಬೆಂಗಳೂರು ಹಿಂದುಳಿತು ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾಯಿದೆ. ಇದಕ್ಕೆ ನೀವೇನು ಹೇಳ್ತೀರಾ? ನೋಡಿ, ಮಗು ಗೀಟೋದು ಅವರೇ, ಸಮಾಧಾನ ಮಾಡೋದು ಅವರೇ. ಈ ಕಡೆ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ,
ಇನ್ನೊಂದು ಕಡೆ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕ್ತಾರೆ, ಏನು ಇನ್ನು ಡಿಮಿಲಿಟೇಷನ್ ಆಗಬೇಕು, ಎಲೆಕ್ಟ್ರಲ್ ಪ್ರೊಸೆಸ್ ಆಗಬೇಕು, ಇದು ಸರಿ ಹೋಗಿಲ್ಲ ಅಂಥೇಳಿ ಅವರೇ ಕೇಸ್ ಹಾಕ್ತಾರೆ. ಹೀಗಿರ್ಬೇಕಾದ್ರೆ ಯಾರನ್ನು ನಂಬೋದು? ಸೊ ನಾನು ಬೆಂಗಳೂರಿನ ನಾಗರಿಕನಾಗಿ, ಒಬ್ಬ ಸಿಟಿಸನ್ ಆಗಿ, ಒಬ್ಬ ಬೆಂಗಳೂರಿನ ಪ್ರಜೆಯಾಗಿ ಹುಟ್ಟು ಬೆಳೆದಿರ್ತಕ್ಕಂಥ ನನ್ನ ಬೆಂಗಳೂರಲ್ಲಿ ಈ ಥರದ ಅವ್ಯವಸ್ಥೆಗಳನ್ನು ನಾನು ಯಾಕೆ ನೋಡಬೇಕು? ನಾನು ತೆರಿಗೆ ಕೊಡ್ತಾ ಇರೋದು ಹೈಯೆಸ್ಟ್ ಇನ್ ಇಂಡಿಯಾ ಇನ್ ಟರ್ಮ್ಸ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್, ಇನ್ ಟರ್ಮ್ಸ್ ಆಫ್ ಗಾರ್ಬೇಜ್ ಸೆಸ್, ಎಲ್ಲದರಲ್ಲೂ ಹೈಯೆಸ್ಟ್ ನನ್ನದೇ ತೆರಿಗೆ ಇರಬೇಕಾದ್ರೆ ನೀವು ನನಗೆ ಒಂದು ಸುರಕ್ಷಿತವಾದ ರೋಡ್ ಸಿಗ್ದೇನೆ, ಚರಂಡಿ ಸಿಗ್ದೇನೆ, ಮಳೆ ಬಂದಾಗ ಅವಾಂತರಗಳಾಗಿ ನಗೆಪಾಟಿಗೆ ಆಗ್ತಿದೆ ವಿಶ್ವ ಮಾದರಿಯಲ್ಲಿ. ವಿಶ್ವದಲ್ಲೇ ನಮ್ಮ ಬೆಂಗಳೂರನ್ನು, ಸಿಲಿಕಾನ್ ಸಿಟಿಯನ್ನು ಎಲ್ಲರೂ ನಗ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ದುಡ್ಡು ಎಲ್ಲಿ ಹೋಯಿತು? ಅಕೌಂಟಬಿಲಿಟಿ ಎಲ್ಲಿದೆ? ದಯವಿಟ್ಟು ಎಲೆಕ್ಷನ್ ಮಾಡಿ ಕಾರ್ಪೊರೇಟರ್ಸ್ಗಳನ್ನು ತಂದು ಅಕೌಂಟಬಿಲಿಟಿ ಕೊಟ್ಟು ಅವ್ರವ್ರ ಕೆಲಸವನ್ನು ಅವರವರ ವಾರ್ಡ್ಗಳಲ್ಲಿ ಕೆಲಸ ಮಾಡೋಕ್ಕೆ ಬಿಟ್ಟರೆ ಅವ್ರು ಕೆಲಸ ಮಾಡ್ತಾರೆ. ಈಗ ಕೇವಲ ಅಧಿಕಾರಿಗಳು ಮತ್ತು MLAಗಳು ಅದು ರುಚಿ ಸಿಕ್ಬಿಟ್ಟಿದೆ ಅವರಿಗೆ. ಈ ಎಲೆಕ್ಷನ್ ಮಾಡೋಕ್ಕೆ ಬಿಡೋದಿಲ್ಲ. ಈ ನವಂಬರ್ ಎಲೆಕ್ಷನು ಮುಂದೆ ನೆಕ್ಸ್ಟ್ ನವಂಬರ್ ಬರುತ್ತೆ ಗೊತ್ತಿಲ್ಲ. DK ಶಿವಕುಮಾರ್ ಅವರು ನವಂಬರ್ ಎಲೆಕ್ಷನ್ ಅಂತ ಹೇಳಿದರೆ 2025 ಹೇಳಿದ್ರು, 26 ಹೇಳಿದ್ರು, 27 ಹೇಳಿದ್ರು, ಕೇಳಿಸ್ಕೊಂಡಿಲ್ಲ. ನವಂಬರ್ ಅಂತ ಹೇಳಿದ್ದಾರೆ. ಯಾವ ನವಂಬರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆಯಾ? ಖಂಡಿತ ಎಲೆಕ್ಷನ್ ಆಗೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಪ್ರಶಾಂತ್ ಸಂಬಗಿರೋ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.